ಒಂದು ಇವತ್ತು ಏನು ಹಿಂದೆ ಸರ್ಕಾರ ಇತ್ತು, ಸಿದ್ದರಾಮಯ್ಯನವ್ರ ಸರ್ಕಾರ. ನಾವು ಸುಮಾರು 1.5-2 ವರ್ಷದಿಂದ ಹೋರಾಟವನ್ನು ಮಾಡ್ತಾ ಬಂದಿದ್ವಿ. ಯಾವುದೇ ಇಲ್ಲಿವರೆಗೂ ಕೂಡ ನಮ್ಮದು ಇನ್ನೂ ಬಗೆಹರಿದಿಲ್ಲ. ಆದರೆ ಇವತ್ತು ಇಂದಿನ ಮುಖ್ಯಮಂತ್ರಿಗಳು ಏನು ಸಿದ್ದರಾಮಯ್ಯನವರು ಒಂದು ಆದೇಶವನ್ನು ಮಾಡಿದರು, ಅದನ್ನು ಇವತ್ತು ಆಡಳಿತ ವರ್ಗ ಜಾರಿ ಮಾಡಿಕೊಂಡಿದೆ. ಇವತ್ತು ನಾವು ಕೇಳೋದು, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಹೊಸದಾಗಿ ಬಂದಿರತಕ್ಕಂಥ ಡಿ ಕೆ ಶಿವಕುಮಾರ್ನ ನಾವು ಕೇಳೋದಿಷ್ಟೇ, ಸಾರಿಗೆ ನೌಕರು ಇವತ್ತು ಏನು 1,15,000 ಜನ ಇದೆ, ಅವರ ಬೇಡಿಕೆ ಏನಿದೆ ಅದನ್ನು ನೀವು ಯಾರು ಮುಂಚೂಣಿಯಲ್ಲಿ ನಿಂತು ಈ ಒಂದು ಇತ್ಯರ್ಥ ಮಾಡಬೇಕು ಅಂತ ನಾವು ಅವ್ರನ್ನ ಕೇಳ್ಕೊಳ್ತೀವಿ. ಏನು ನಮ್ಮ ಬೇಡಿಕೆ ಅನ್ನೋದು ನಿಮಗೆ ಗೊತ್ತಿದೆ. ನಾವು 2 ವರ್ಷದ ಹೋರಾಟ ಏನಿದೆ, ನಮ್ಮದು 1/1/24ರಿಂದ ಏನು ವೇತನ ಪರಿಷ್ಕರಣೆ ಆಗಬೇಕು ಅದನ್ನು ಮಾಡಿಕೊಡಿ. ಮತ್ತು ನಾವು ಏನು ಬೇಡಿಕೆಯನ್ನು ಕೊಟ್ಟಿದ್ವಿ, ಒಂದು 25% ಬೇಡಿಕೆಯನ್ನು ಕೊಟ್ಟಿದ್ವಿ. ಅದು ನಿಮ್ಮ ಜೊತೆ ಆಡಳಿತ ವರ್ಗದ ಜೊತೆ ಸುಮಾರು ಬಾರಿ ಚರ್ಚೆಯಾಗಿದೆ. ಇಂದಿನ ಮುಖ್ಯಮಂತ್ರಿಗಳ ಜೊತೆನೂ ಚರ್ಚೆಯಾಗಿದೆ, ಈಗಿನ ಆಡಳಿತ ವರ್ಗ ಏನಿದೆ ಅವ್ರ ಜೊತೆನೂ ಚರ್ಚೆಯಾಗಿದೆ. ಆ ಚರ್ಚೆ ಆದರೂ ಕೂಡ ಇವತ್ತಿನವರೆಗೂ ನಮ್ಮ ಏನು ಬೇಡಿಕೆಯನ್ನು ಒಪ್ಪಿದಲೆ ಸರ್ಕಾರದ ಒಂದು ಆದೇಶವನ್ನು ಇವತ್ತು 12.5% ಜಾರಿ ಮಾಡಿ ಇವತ್ತು ಒಂದು ನಮಗೆ ಜಾರಿ ಮಾಡ್ತಾ ಹೋಗ್ತಾ ಇದೆ ಇವತ್ತು ಆಡಳಿತ ವರ್ಗ. ಅದನ್ನು ಯಾವುದೇ ಕಾರಣಕ್ಕೂ ಸಾರಿಗೆ ನೌಕರರಾಗಲಿ, ಇಲ್ಲಿರ್ತಕ್ಕಂಥ ಜಂಟಿ ಸಮಿತಿ ಆಗಲಿ ಅದನ್ನು ಒಪ್ಪೋದಿಲ್ಲ. ಯಾಕೆಂದರೆ ನಾವು ಇವತ್ತು 25% ಕೊಟ್ಟು ಇವತ್ತು 2 ವರ್ಷದಿಂದ ನಾವು ಒಂದು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಇವತ್ತು ಸಾರಿಗೆ ನೌಕರರು ಕಷ್ಟದಲ್ಲಿದ್ದೀವಿ. 1,15,000 ಕುಟುಂಬ ಇವತ್ತು ಕಷ್ಟದಲ್ಲಿದ್ದೇವೆ. ಯಾಕೆಂದರೆ ಒಂದು 20-24 ಗಂಟೆ ದುಡಿತಕ್ಕಂಥ ಸಾರಿಗೆ ನೌಕರರು, ಅವ್ರ ಮಧ್ಯೆ ಇಟ್ಟಿರ್ತಕ್ಕಂಥ ನೀವು ಶಕ್ತಿ ಯೋಜನೆ ಬಂದಂತೂ ಒಂದು ಸಾರಿಗೆ ನೌಕರು ಎಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ ಅಂತ ಅದನ್ನು ಹೇಳ್ತಿರೋದು. ಆದರೆ ಸರ್ಕಾರ ನೀವು ಎಚ್ಚೆತ್ಕೊಳ್ಬೇಕಾಯ್ತು. ಈ ಒಂದು ಶಕ್ತಿ ಯೋಜನೆಯನ್ನು ಕೊಟ್ಟು ನೀವು ಇಷ್ಟಾದರೂ ಕೂಡ ಆ ಒಂದು ಸಾರಿಗೆ ನೌಕರ ಮೇಲೆ ಕರುಣೆ ತೋರ್ದಲೆ ನೀವು ಮಾಡಿರ್ತಕ್ಕಂಥ 12.5% ಯಾವುದೂ ಅಲ್ಲ. ನಾವು ಕೇಳ್ತಾ ಇರೋದು ಏನು 25% ಕೇಳಿದ್ದು ಕೂತು ಚರ್ಚೆನ ಮಾಡಿ ಇತ್ಯರ್ಥ ಮಾಡಬೇಕು ಹೊರತು ನೀವು ಆದೇಶವನ್ನು ಮಾಡಬಾರ್ದು. ಯಾಕೆ ನಾವು ಇವತ್ತು ಜಂಟಿ ಸಮಿತಿ 2 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಆ ಹೋರಾಟಕ್ಕೆ ನೀವು ಯಾವುದೇ ಪ್ರತಿಫಲವನ್ನು ಕೊಡದೆ ನೀವು ಏಕಾಏಕಿ ಒಂದು ಸರ್ಕಾರಿ ಆದೇಶವನ್ನು ಮಾಡಿದಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಈ ಜಂಟಿ ಸಮಿತಿ ಏನು ಇದನ್ನು ಒಪ್ಪೋದಿಲ್ಲ. ಯಾಕೆಂದರೆ ನಮ್ಮ ಜೊತೆಯನ್ನು ಮಾತುಕತೆ ಮಾಡಿ ಇವತ್ತು ನಮ್ಮ ಮುಂದೆ ಇದೆ. ಇವತ್ತು ನೋಡಿ, ಇವತ್ತು ನಾಳೆ ಕೋರ್ಟ್ ಬರ್ತಾ ಇದೆ, ಹೈಕೋರ್ಟಲ್ಲಿ ಕೂಡ ನಮ್ಮದು PIL ಇದೆ. ಅದರ ಜೊತೆಗೆ ಲೇಬರ್ ಕಮಿಷನ್ ಜೊತೆ ಮಾತುಕತೆ ಆಯಿತು ಮೊನ್ನೆ 30ನೇ ತಾರೀಕು. ಅಲ್ಲಿ ಆಡಳಿತ ವರ್ಗ ಒಪ್ಪಿ ಬಂತು, ನಾವು ಕೂಡ ಮಾತುಕತೆ ಮಾಡಿ ಬಗೆಹರಿಸ್ತೀವಿ ಅಂತ. ಆದರೆ ಬಂದ ಬೆಳಗ್ಗೆನೇ ಅವರು 12.5% ಜಾರಿ ಮಾಡಿದಿರಿ. ಅದನ್ನು ಯಾವುದೇ ಕಾರಣಕ್ಕೂ ನಾವು ಜಂಟಿ ಸಮಿತಿ ಆಗಲಿ ಅದೇ ಸಾರಿಗೆ ನೌಕರು 1,15,000 ಒಪ್ಪೋದಿಲ್ಲ. ನಮ್ಮ ಜೊತೆ ಮಾತುಕತೆ ಮಾಡಿ ನಮ್ಮ ಬೇಡಿಕೆ ಏನಿದೆ 1/1/24ರಿಂದ ಏನು ವೇತನ ಪರಿಷ್ಕರಣೆ ಆಗಬೇಕು, ಅದ್ರ ಜೊತೆಗೆ ಏನು ನಾವು 25% ಕೊಟ್ಟಿದ್ವಿ ಅದನ್ನು ನೀವು ಕೂತು ಚರ್ಚೆನ ಮಾಡಿ. ನಿಮ್ಮ ಕೈಲಿ ಎಷ್ಟು ಶಕ್ತಿ ಇದೆ, ಹಿಂದಿನ ಸರ್ಕಾರ 15% ಕೊಟ್ಟಿದೆ, ನಿಮಗೆ ಗೊತ್ತಿದೆ, BJP ಸರ್ಕಾರ. ಅದರ ಮುಂಗಡವಾಗಿ ನೀವು ಹೆಚ್ಚಿಗೆ ಬರಬೇಕಾಯಿತು. ಆದರೆ ಅದನ್ನು ಬಿಟ್ಟು ಇನ್ನೂ ಕೆಳಗಡೆಗೆ 2.5% ಕಡಿಮೆ ಮಾಡಿ ಇವತ್ತು ಹಿಂದೆ ಹೋಗ್ತಾ ಇದ್ರೆ ಹೊರತು ಅದನ್ನು ಮುಂದೆ ತರಬೇಕಾಯಿತು. ಆದರೆ ನಾವು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ಸಾರಿಗೆ ನೌಕರಿಗೆ ಏನು ಇವತ್ತು ಬೇಡಿಕೆ ಇದೆ 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು. ಅದ್ರ ಜೊತೆಗೆ ನಾವು ಕೊಟ್ಟಿರ್ತಕ್ಕಂಥ 25% ಏನು ಬೇಡಿಕೆ ಇದೆ ಅದನ್ನು ಕೂತು ಚರ್ಚೆನ ಮಾಡಿ, ನಿಮ್ಮ ಅಧ್ಯಕ್ಷತೆಯಲ್ಲಿ ಕೂತು ಚರ್ಚೆನ ಮಾಡಿ ಸಾರಿಗೆ ನೌಕರರ ಏನು ಬೇಡಿಕೆಯನ್ನು ಇತ್ಯರ್ಥ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕೆಂದರೆ ನೀವು ಕೊಟ್ಟಂಥ ಶಕ್ತಿ ಯೋಜನೆ ಇವತ್ತು ಸರ್ಕಾರಕ್ಕೆ ಒಂದು ಹೆಸರನ್ನು ಮಾಡಿದೆ. ಇವತ್ತು ಸುಮಾರು 700-800 ಕೋಟಿ ಜನ ಹೆಣ್ಮಕ್ಳು ಇವತ್ತು ಓಡಾಡಿದರೂ ಕೂಡ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ಕಾರ್ಮಿಕರು ಇವತ್ತು ಎಷ್ಟು ಕಷ್ಟದಲ್ಲಿದ್ದಾರೆ ಎಂದರೆ ಸುಮಾರು 1000 ಜನ ಅದರಲ್ಲಿ ಅಮಾನತು ಒಳಗಾಗಿದ್ದಾರೆ. ಯಾಕೆಂದರೆ ಶಕ್ತಿ ಯೋಜನೆ ಅಂಥದ್ದು ಒಂದು ಟಿಕೆಟು ಅಥವಾ ಹಿಂದೆ ಮುಂದೆ ಆಗಿ ಅಥವಾ ಎಲ್ಲೋ ಇಳಿದೋಗಿರ್ತಾರೆ ಅಂಥವ್ರಿಗೆ ಒಂದು ಕೇಸನ್ನು ಬರೆದು ಅವನ್ನ ಇವತ್ತು ಅಮಾನತಿನಲ್ಲಿ ಇಡ್ತಾ ಇದೆ ಆಡಳಿತ ವರ್ಗ. ಅದು ಇವತ್ತು ಆಡಳಿತ ಸರ್ಕಾರ ತಿಳ್ಕೋಬೇಕು. ಅಷ್ಟು ಕಷ್ಟ ಇದ್ದರೂ ಕೂಡ ಸುಮಾರು 1000 ಜನ ಅಮಾನತಾದರೂ ಕೂಡ ಅದನ್ನು ಲೆಕ್ಕಿಸದೆ ಇವತ್ತು ಕೂಡ ಶಕ್ತಿ ಯೋಜನೆ ಮುಂಚೂಣಿಯಲ್ಲಿ ಹೋಗ್ತಾ ಇದೆ. ಅದರಿಂದ ನಾವು ಸರ್ಕಾರನ ಕೇಳ್ಕೊಳ್ಳೋದು ಅಷ್ಟೇ. ಈಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಏನು ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಅವ್ರನ್ನೂ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಬೇಡಿಕೆ ಏನಿದೆ ಇವತ್ತು 1/1/24ರಿಂದ ಏನು ವೇತನ ಪರಿಷ್ಕರಣೆ ಆಗಬೇಕು, ಅದ್ರ ಜೊತೆಗೆ ಏನು 25% ವೇತನ ಪರಿಷ್ಕರಣೆ ಮಾಡಿ ಅಂತ ಕೇಳಿದ್ವಿ. ಅದನ್ನು ಕೂತನ್ನು ಚರ್ಚೆ ಮಾಡಿದರೆ ಈ ಬಗೆಹರಿತೆ. ಅದನ್ನು ಬಿಟ್ಟು ನೀವು ಸರ್ಕಾರದ ಆದೇಶವನ್ನು ಮಾಡಿ 12.5% ಬಿಟ್ಟಿರೋದು ಯಾವುದೇ ಕಾರಣಕ್ಕೂ ಈ ಸಾರಿಗೆ ನೌಕರು ಒಪ್ಪೋದಿಲ್ಲ, ಜಂಟಿ ಸಮಿತಿನೂ ಕೂಡ ಒಪ್ಪೋದಿಲ್ಲ. ಅದು ನಾವು ಕೇಳ್ಕೊಳ್ಳೋದೇ. ಈಗಲೂ ಕೂಡ ಸಾರಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಇರ್ಬೋದು, ಆಡಳಿತ ವರ್ಗ ಇರ್ಬೋದು, ಸಾರಿಗೆ ಮಂತ್ರಿಗಳು ಇರ್ಬೋದು, ಕೂತು ಚರ್ಚೆಯನ್ನು ಮಾಡಿ ನಾವು ಕೊಟ್ಟಿರ್ತಂಥ ಬೇಡಿಕೆಯನ್ನು ಕೂತು ಚರ್ಚೆ ಮಾಡಿ 1/1/24ರಿಂದ ವೇತನ ಪರಿಷ್ಕರಣೆ ಮಾಡಿ ಏನು ಕೊಟ್ಟಿರ್ತಕ್ಕಂಥ 25% ಏನೋ ಕೂತು ಚರ್ಚೆ ಮಾಡಿ ಬಗೆಹರಿಸಿದರೆ ಅದನ್ನು ಈ ಜಂಟಿ ಸಮಿತಿ ಒಪ್ಪುತ್ತೆ. ರಾಜ್ಯದ ಏನು 1,15,000 ಕುಟುಂಬ ಒಪ್ಪುತ್ತೆ, ಸಾರಿಗೆ ನೌಕರರು ಒಪ್ತಾರೆ. ಅದರಿಂದ ನಾವು ಕೇಳ್ಕೊಳ್ಳೋದಿಷ್ಟೇ, ರಾಜ್ಯದ ಮುಖ್ಯಮಂತ್ರಿಗಳನ್ನ, ಸಾರಿಗೆ ಮಂತ್ರಿಗಳನ್ನ, ಆಡಳಿತ ವರ್ಗನ ನಾವು ಇಷ್ಟನ್ನು ನಾವು ಕೇಳ್ಕೊತಾ ಇದ್ದೀವಿ. ಇವತ್ತು ಯಾವುದೇ ತೀರ್ಪು ಬರಲಿ, ಸರ್ಕಾರ ಏನೋ ಇವತ್ತು ಕೋರ್ಟ್ ಆದೇಶ ಯಾವುದೇ ಬಂದರೂ ನಾವು ಒಪ್ತೀವಿ. ಆದರೆ
ಅದನ್ನು ನಾವು ಒಪ್ತಾರೆ ಅಂದರೆ ಅದು ನಾವು ಕೇಳಿರೋದಷ್ಟೇ. ನಮ್ಮ ಬೇಡಿಕೆ ಏನಿದೆ ನಾವು ಅವ್ರನ್ನ ಕೋರ್ಟ್ ಮಧ್ಯದನ್ನು ಇಟ್ಟಿದ್ದೀವಿ. ಇವತ್ತು ಕಾರ್ಮಿಕರ ಏನು ಇವತ್ತು ಬೇಡಿಕೆ ಇದೆ, 1/1/24 ವೇತನ ಪರಿಷ್ಕರಣೆ ಆಗಬೇಕು, ಮತ್ತು ಏನು 25% ನಾವು ಬೇಡಿಕೆಯನ್ನು ಕೊಟ್ಟು ಅದನ್ನು ಇತ್ಯರ್ಥ ಮಾಡಬೇಕು ಅಂತ ಕೂಡ ನಾವು ಕೋರ್ಟ್ಗೆ ಎಲ್ಲ ನಮ್ಮ ದಾಖಲಾತಿಗಳನ್ನು ನೀಡಿದ್ವಿ. ಇವತ್ತು ಅದನ್ನು ನೋಡಿ ಇವತ್ತು ಅಲ್ಲಿರ್ತಕ್ಕಂಥ ನ್ಯಾಯಾಧೀಶರು ಕೂಡ ಸಾರಿಗೆ ನೌಕರು ಎಷ್ಟು ಕಷ್ಟದಲ್ಲಿದೆ ಅಂತ ತಿಳ್ಕೊಬೇಕಾಗಿದೆ ನ್ಯಾಯಾಧೀಶರು ಕೂಡ. ಯಾಕೆಂದರೆ ಇವತ್ತು ಸುಮಾರು 24 ಗಂಟೆ ದುಡಿತಕ್ಕಂಥ ಕಾರ್ಮಿಕರು ಎಷ್ಟು ಕಷ್ಟದಲ್ಲಿದೆ ಅಂತ ಕೋರ್ಟ್ಗೂ ಇವತ್ತು ಗೊತ್ತಿದೆ. ಅದನ್ನು ತಿಳ್ಕೊಂಡು ಆದರೂ ಕೋರ್ಟ್ ಒಂದು ಆದೇಶವನ್ನು ಕೊಡುತ್ತೆ. ಏನೇ ಬಂದರೂ ಕೂಡ ನಾವು ಒಪ್ಪಕ್ಕೆ ತಯಾರಿದ್ವಿ. ಆದರೆ ನಾವು ಕೇಳೋದಷ್ಟೇ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಕೇಳ್ಕೊಳ್ಳೋದಷ್ಟೇ, ಸಾರಿಗೆ ಮಂತ್ರಿಗಳನ್ನ ಕೇಳ್ಕೊಳ್ಳೋದಷ್ಟೇ, ಆಡಳಿತ ವರ್ಗನ ಕೇಳ್ಕೊಳ್ಳೋಷ್ಟೇ. ನಮ್ಮ ಬೇಡಿಕೆಯನ್ನು ಇತ್ಯರ್ಥ ಮಾಡಿ ಕಷ್ಟದಲ್ಲಿ ಸಾರಿಗೆ ನೌಕರನ್ನ ಉಳಿಸಿ. ಅದರಿಂದ ನಾವು ಬೇರೆ ಏನೂ ಕೇಳ್ತಾ ಇಲ್ಲ. ಅವರ ಬೇಡಿಕೆ ಏನಿದೆ 1/1/24 ಅದನ್ನು ಇತ್ಯರ್ಥ ಮಾಡಿ ಕೊಟ್ಟಿರೋ 25% ಕೂತು ಚರ್ಚೆಯನ್ನು ಬಗೆಹರಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ.